ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಿನದಿಂದ ದಿನಕ್ಕೆ ಹೋಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಆಗ್ತಾ ಇರುವಂತಹ ಬಡಿದಾಟ ಇದೀಗ ತಾರಕಕ್ಕೇರಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗ್ತೇನೆ, ನಾವೇ 5 ವರ್ಷ ಮುಖ್ಯಮಂತ್ರಿ ಇರ್ತೀವಿ ಅನ್ನೋಂಥ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಯಾವುದೂ ಕೂಡ ಕಾಂಗ್ರೆಸ್ನಲ್ಲಿ ತಣ್ಣಗಾಗುವಂಥ ಲಕ್ಷಣ ಇಲ್ಲ. ಮತ್ತೊಂದು ಕಡೆ ಪದೇ ಪದೇ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈರಾಣಾಗಿದ್ದಾರೆ. ಅವರು ಹೇಳಿದಂಥ ಒಂದು ಮಾತಿದೆಯಲ್ಲ, ಅದು ಈಗ ಎಲ್ಲ ಕಡೆ ಅನುಮಾನವನ್ನು ಎಡು ಮಾಡಿಕೊಟ್ಟಿದೆ. ನಾನು ಏನು ಮಾಡಲಿ, ನನ್ನ ಹತ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಹತಾಶವಾದಂಥ ಒಂದು ಉತ್ತರ ಕೊಟ್ಟಿದೆಯಲ್ಲ, ಅದು ಈಗ ಸಿಎಂ ಬಣ ಮತ್ತು ಡಿ ಕೆ ಶಿವರ ಬಣದ ನಡುವೆ ತಿಕ್ಕಾಟವನ್ನು ತಾರಕಕ್ಕೆ ಏರುವಂತೆ ಮಾಡಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಅಥವಾ ಜನವರಿ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ? ಸಿದ್ದರಾಮಯ್ಯನವರ ಒಂದು ಬೇಡಿಕೆಯನ್ನು ಈಡೇರಿಸಿ ಬಿಡ್ತಾರ? ಜೊತೆಗೆ 3 ತಿಂಗಳ ಕಾಲ ಯಾಕೆ ಎಕ್ಸ್ಟೆಂಡ್ ಆಯಿತು ಸಿಎಂ ಆಗುವಂತ ಡಿ ಕೆ ಶಿವಕುಮಾರ್ ಅವರ ಪಟ್ಟದ ಕನಸು ಯಾಕೆ 3 ತಿಂಗಳು ಮುಂದೆ ಹೋಯಿತು? ಅಷ್ಟಕ್ಕೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡ ಸ್ವಂತ ಒಪ್ಪಂದ ಏನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಿನದಿಂದ ದಿನಕ್ಕೆ ಸಿಎಂ ಪಟ್ಟದ ಕನಸು, ಸಿಎಂ ಪಟ್ಟದ ಫೈಟ್ ಜೋರಾಗ್ತಿದೆ. ಅದರಲ್ಲೂ 2023ರಲ್ಲಿ ಗೆದ್ದ ನಂತರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಯಾರಾಗಬೇಕು ಎನ್ನುವಂಥ ಸನ್ನಿವೇಶ ಎದುರಾದಾಗ ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ತಾನೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, 136 + 1 137 ಸೀಟನ್ನು ಗೆಲ್ಸ್ಕೊಂಡು ಬಂದಿದ್ದೇನೆ. ಯಾಕಂದ್ರೆ ಆವಾಗ ಎಲ್ಲ ಕೂಡ ಒಂದು ಟಾಕ್ ಇತ್ತು, ಬಿಜೆಪಿ 100ಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ಲುತ್ತೆ, ಜೊತೆಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವಂತ ಸಾಧ್ಯತೆ, ಹಾಗಾಗಿ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂತ ಒಂದು ಮಾತಿತ್ತು. ಆದರೆ ಎಲ್ಲವನ್ನು ತಲೆ ಕೆಳಗು ಮಾಡಿ, ಎಲ್ಲವನ್ನು ಬುಡಮೇಲು ಮಾಡಿ ಅಧಿಕಾರಕ್ಕೆ ಬಂದಂಥದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದಾದ ನಂತರ 15 ದಿನಗಳ ಈ ಸಿಎಂ ಫೈಟ್ ಮತ್ತು ದೊಡ್ಡದಾಗಿ ಡೆಲ್ಲಿಯಲ್ಲಿ ಆಯಿತು. ಕೊನೆಗೆ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರ ಒಂದು 3 ಸದಸ್ಯರ ಗುಂಪು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಡಿಸೈಡ್ ಮಾಡ್ತೀವಿ. 2023ರಿಂದ 2025 ತನಕ, ನವೆಂಬರ್ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಅವರು ಕೆಳಗಿಳಿತಾರೆ, ಆ ಪಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎನ್ನುವಂತ ಒಂದು ಒಪ್ಪಂದ ಆಗಿತ್ತು. ಅಲ್ಲಿ 4 ಜನ ಇದ್ರು. 4 ಜನದ್ರು ಕೂಡ ಅದು ಬಗೆಹರಿದ ಕಾರಣ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದಂತ ಸೋನಿಯಾ ಗಾಂಧಿ ಅವರು ನೇರವಾಗಿ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮನಾದಂತ ಡಿ ಕೆ ಸುರೇಶ್ ಅವರಿಗೆ ಒಪ್ಪಿಸ್ತಾರೆ. ಆಗ ಒಂದು ಮಟ್ಟಿಗೆ ಶಾಂತತೆ ಆಗುತ್ತೆ. ಆದರೆ ಇದೀಗ ಆ ಟೈಮ್ ಕೂಡಿ ಬಂದಿತ್ತು. 2025 ಅಕ್ಟೋಬರ್ ವೇಳೆಗೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಮತ್ತು ತಾನು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತ ಒಂದು ಪಟ್ಟಕ್ಕೆ ಅಥವಾ ಒಂದು ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ, ಡಿ ಕೆ ಶಿವಕುಮಾರ್ ಅವರನ್ನ ದೂರ ಇಡ್ಲಿಕ್ಕೆ ಸಿಎಂಗೇನು ಮನಸ್ಸಿರಲಿಲ್ಲ. ಆದರೆ ಸಿಎಂ ಅವರ ಆಪ್ತರಾದಂಥ ಹಿರಿಯ ಸಚಿವರಾದಂಥ 5-6 ಸಚಿವರು, ಅದರಲ್ಲಿ ಎಂ ಬಿ ಪಾಟೀಲ್ ಆಗಿರ್ಬೋದು, ಜೊತೆಗೆ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅವರು ಸಿಎಂ ಆಕಾಂಕ್ಷಿ ಆಗಿದ್ದಂಥವ್ರು, ಜೊತೆಗೆ ಜಾರಕಿಹೊಳಿ ಆಗಿರ್ಬೋದು, ಹೀಗೆ 5-6 ಸಚಿವರು ಸಿದ್ದರಾಮಯ್ಯನವರಿಗೆ ನೀವೇ ಮುಖ್ಯಮಂತ್ರಿ ಆಗಬೇಕು, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು, ಅವರಾದ್ರೆ ನಮಗೆ ತೊಂದರೆ ಆಗುತ್ತೆ, ನಾವು ಹಿರಿಯರಿದ್ದೇವೆ, ಜೊತೆಗೆ ಪಕ್ಷ ಮತ್ತೆ ಅಧೋಗತಿಗೆ ಹೋಗುತ್ತೆ, ಅವ್ರು ಯಾವುದಾದ್ರೂ ಒಂದು ಕೇಸಲ್ಲಿ ಒಳಗೆ ಹೋದ್ರೆ ಮತ್ತೆ ನಮ್ಮ ಪಕ್ಷಕ್ಕೆ ಗತಿ ಯಾರು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರನ್ನ ಮೈಂಡ್ ಪ್ರಿಪೇರ್ ಮಾಡಿದವರು ಸಿಎಂ ಆಪ್ತರು. ಹಾಗಾಗಿ ಕಳೆದ 5-6 ತಿಂಗಳಿಂದ ದೊಡ್ಡದಾದಂಥ ಕೋಲಾಹಲ, ಸಂಘರ್ಷ ಇಬ್ಬರ ನಡುವೆ ಆಗ್ತಾ ಇತ್ತು. ಆದರೆ ಒಂದು ಮಟ್ಟಿನ ಒಂದು ಸಂಘರ್ಷ ಎದುರಾದಾಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ನಾನು ಜನವರಿ ತನಕ ಮುಖ್ಯಮಂತ್ರಿ ಆಗ್ತೇನೆ, ಯಾಕಂದ್ರೆ ನಾನು ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿಬೇಕು, 7.5 ವರ್ಷಗಳ ಕಾಲ ದಾಖಲೆಯನ್ನು ಮುರಿಬೇಕು, ಹಾಗೆ ಅದಕ್ಕೊಂದು ಅವಕಾಶ ಕೊಡಿ ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದಾದ ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡಿದ್ದು ಆಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಮಾಧ್ಯಮಕ್ಕೆ ಮಾತಾಡ್ತಾ, ಇಲ್ಲ ನನಗೆ ಬರಬೇಕಾದ ಪಾಲು ಬಂದೇ ಬರುತ್ತೆ, ಅದು ದಟ್ ಹ್ಯಾಸ್ ಬಿನ್ ಕನ್ಕ್ಲೂಡೆಡ್ ಇನ್ ದ ರೂಮ್ ಆಫ್ ಹೈಕಮಾಂಡ್ ಅಂತ ಹೇಳಿದ್ರು. ಅಂದ್ರೆ ಅದು ಒಂದು ಹೈಕಮಾಂಡ್ ರೂಮ್ ಅಲ್ಲಿ ಒಂದು ಆಗಿದೆ, ಅದು ಒಪ್ಪಂದ ಆಗಿದೆ ಅನ್ನೋ ದೃಷ್ಟಿಯಲ್ಲಿ ನೇರವಾಗಿ ತಮ್ಮ ಮತ್ತು ಸಿದ್ದರಾಮಯ್ಯನವ್ರ ನೋಡಿ ಆದಂತ ಒಪ್ಪಂದವು ಆಗಿದೆ ಅನ್ನೋದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಆದ್ರೆ ಇದೀಗ ಬರ್ತಾ ಅನೇಕ ಡಿ ಕೆ ಶಿ ಬೆಂಬಲಿಗರು ಹೇಳ್ತಾನೆ ಇದ್ರು, ಇಲ್ಲ ಸಿದ್ದರಾಮಯ್ಯನವರು ಮುಂದಿನ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಪದೇ ಹೇಳಿಕೆ ಕೊಟ್ಟಾಗ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಹಾಗೆ ಹೇಗೆ ಅನ್ನುವಂಥ ದೃಷ್ಟಿಯಲ್ಲಿ ಕೊಟ್ಟಾಗ, ಜೊತೆಗೆ ಕೆಲವೊಂದು ಹನಿ ಟ್ರಾಪ್ ಆಗಿರ್ಬೋದು, ಕೆಲವೊಂದು ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಆದಂತಹ ಒಂದು ಫೈಟ್ ಇರಬಹುದು, ಇವೆಲ್ಲದರಿಂದ ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ರೊಚ್ಚಿಗೆದ್ದಿದ್ರು. ನನಗೆ ಪಟ್ಟ ಬೇಕೇ ಬೇಕು, ಅಕ್ಟೋಬರ್ 31 ಡೆಡ್ ಲೈನ್ ಎನ್ನುವಂತ ಒಂದು ಕಾರಣಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯನವರು ಯಾಕೋ ಒಂದ್ ಕಡೆ
ತಾನು ಸಿಎಂ ಪಟ್ಟವನ್ನು ಬಿಟ್ಕೊಡ್ಲೇಬೇಕು. ತಮ್ಮ ಆಪ್ತರು ಏನ್ ಹೇಳಿದ್ರು ಕೂಡ ಸಿಎಂ ಪಟ್ಟವನ್ನು ಬಿಟ್ಕೊಡ್ಬೇಕು. ಯಾಕಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಬಿಟ್ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಕೊನೆಯ ತನಕ ಕುಮಾರಸ್ವಾಮಿ ಅವರು ಒಂಥರ ವಿಲನ್ ಆಗಿ ಕಾಣ್ತಾ ಇದ್ರು ಜನರಿಗೆ. ಅದೇ ರೀತಿಯಲ್ಲಿ ತಾನು ಕೂಡ ಜನರ ದೃಷ್ಟಿಯಲ್ಲಿ ವಿಲನ್ ಆಗಬಾರ್ದು. ಅದು ಸ್ವಪಕ್ಷೀಯರಿದ್ರೆ ಇದ್ರೂ ಕೂಡ ಅಷ್ಟೇ, ಬೇರೆ ಬೇರೆ ಪಕ್ಷ ಆದ್ರೂ ಕೂಡ ಓಕೆ, ತಮ್ಮ ಪಕ್ಷದವರಿಗೆ ತಾನು ಮೋಸ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯರು ಒಂದು ಪ್ಲಾನ್ ಹಾಕೊಂಡಿದ್ರು. ಇಲ್ಲ, ನಾನು ಕೇವಲ 3 ತಿಂಗಳ ಕಾಲ ಎಕ್ಸ್ಟೆಂಡ್ ಅನ್ನು ಕೇಳಿದ್ದೇನೆ, ಅಲ್ಲಿಯ ತನಕ ನಾನು ಜನಪರ ಕೆಲಸವನ್ನ ಮಾಡಿಕೊಂಡು ಅದಾದ ನಂತರ ದೇವರಾಜು ಅರಸು ಅವರ ಒಂದು ಮುಖ್ಯಮಂತ್ರಿ ದಾಖಲೆಯನ್ನು ಮುರಿದು ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಪರೋಕ್ಷವಾಗಿ ನನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನೋ ಬಿರುಕಿಲ್ಲ, ನಾವು ಕೂಡ ಬಂಡೆ ರೀತಿ ನಮ್ಮ ಸರ್ಕಾರ ಸುಭದ್ರವಾಗಿದೆ ಅನ್ನೋ ದೃಷ್ಟಿಯಲ್ಲಿ ಮಾತನಾಡಿದ್ರು. ಅದಾದ ಮರುಕ್ಷಣ ರಾಮನಗರ MLA ಆಗಿರುವಂತಹ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಮತ್ತೊಂದು ಬಾಂಬ್ ಸ್ಫೋಟ ಮಾಡ್ತಾರೆ. ಇಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಪಟ್ಟ ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಮಾತಾಡಿದಾಗ ಮತ್ತೆ ಅದಕ್ಕೆ ಪತ್ರಕರ್ತರಿಗೆ ಸಿದ್ದರಾಮಯ್ಯನವರು ಕೇಳಿದಾಗ ಅವರ ಮಾತಿನಲ್ಲಿ ಒಂದು ಸ್ಪಷ್ಟನೆ ಇತ್ತು. ನಾನು 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ ಎನ್ನುವಂತ ಮಾತು ಅವ್ರ ಹತ್ರ ಬರಲೇ ಇರಲಿಲ್ಲ. ನೀವು ಆ ಪ್ರೆಸ್ ಮೀಟ್ ನ ಒಂದೊಂದೇ ತುಣುಕನ್ನು ನೋಡಿದ್ರು ಕೂಡ ಸಿದ್ದರಾಮಯ್ಯ ಹೇಳ್ತಾರೆ ನಾವೇ ಅಧಿಕಾರದಲ್ಲಿ ಇರ್ತೇವೆ ಅನ್ನುವಂತ ಮಾತಾಡ್ತಾರೆ. ಆದ್ರೆ ಪತ್ರಕರ್ತರು ಅದನ್ನ ಕೆದಕಿ ಕೇಳಿದಾಗ ಇಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ, ನೀವು 5 ವರ್ಷ ಮುಖ್ಯಮಂತ್ರಿ ಆಗ್ತೀರಾ ಎನ್ನುವಂತ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದಾಗ ಹೌದು ನಾನೇ ಅಂತ ಒಂದು ಮಾತನ್ನ ಹೇಳಿದ್ರೆ ಹೊರತು, ಯಾಕಂದ್ರೆ ಅದು ಹೇಳಲೇಬೇಕಾದಂತ ಅನಿವಾರ್ಯ ಇರುತ್ತೆ. ಇಲ್ಲ, ನನಗೆ ಒಂದು ಡೇಟ್ ಫಿಕ್ಸ್ ಆಗಿದೆ, ನಾನು ಜನವರಿ ತನಕ ಮಾತ್ರ ಮುಖ್ಯಮಂತ್ರಿ ಆಗಿರ್ತೇನೆ, ಅದಾದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಅಥವಾ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಅನ್ನುವಂತ ಒಂದು ಬಹಿರಂಗ ಹೇಳಿಕೆ ಯಾವ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗೂ ಸಾಧ್ಯವಾಗಲ್ಲ. ಒಂದು ವೇಳೆ ಹಾಗೆ ಹೇಳಿದ್ರೆ ಮತ್ತೊಬ್ಬ ವ್ಯಕ್ತಿಯ ಅಭಿಮಾನಿಗಳು ರೊಚ್ಚಿಗೆತ್ಕೊಂಡು ಅಥವಾ ಖುಷಿಗೊಂಡು ಇಲ್ಲ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಕೂಗನ್ನು ಕೂಗ್ತಾರೆ. ಅದಕ್ಕೆ ಪರೋಕ್ಷವಾಗಿ ನೇರವಾಗಿ ಸಿದ್ದರಾಮಯ್ಯನವರಿಗೆ ಕಾರಣರಾಗ್ತಾರೆ. ಹಾಗಾಗಿ ಅದು ಈಗ ಇರುವಂತಹ ಒಂದು ಪಕ್ಷದ ಮುಖ್ಯಮಂತ್ರಿಗೆ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮುಜುಗರವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಮುಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿರಲಿಲ್ಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರು ಜನವರಿ ವೇಳೆಗೆ ಮುಖ್ಯಮಂತ್ರಿ ಪಟ್ಟಕ್ಕೆ ಅಲಂಕಾರ ಅಂದ್ರೆ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ಸತಸಿದ್ಧ. ಜೊತೆಗೆ ಇಲ್ಲಿಯ ತನಕ ಡಿ ಕೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ, ನನ್ನ ವಿರುದ್ಧ ಯಾರೂ ಇಲ್ಲ ಎನ್ನುವಂತ ಮಾತನ್ನು ಹೇಳಿರಲಿಲ್ಲ. ಅದರಲ್ಲೂ ಈಗೀಗ ಸಿದ್ದರಾಮಯ್ಯನವರು ಒಂಥರ ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಕೆಲವೊಂದ್ಸಲ ಅವ್ರಿಗೆ ಸಿಟ್ಟು ಬರ್ತದೆ, ವಯಸ್ಸು ಸಹಜ ಕಾರಣ ಸಿಟ್ಟು ಬರುತ್ತೆ. ಜೊತೆಗೆ ಅವರು ಸ್ವಾರಿಯನ್ನಕ್ಕೆ ಅಂದ್ರೆ ಸ್ವಾರಿ ಕೇಳಲಿಲ್ಲ ಅಂದ್ರೂ ಕೂಡ ಅದನ್ನೆಲ್ಲ ಒಂದು ಗದತ್ತಾರೆ. ಆದ್ರೆ ಒಂದು ಮಟ್ಟಿನ ಸತ್ಯ ಅಂದ್ರೆ ಈಗಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವರ ಪರವಾಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಏನೇ ಕೇಳಿದ್ರು ಕೂಡ ಅವರಿಗೆ ಅನುಕೂಲವಾಗುವಂತ ಕೆಲಸವನ್ನು ಮಾಡಿಕೊಡ್ತಾನೆ ಇದ್ದಾರೆ. ಯಾಕಂದ್ರೆ ಅವರಿಗೆ 3 ತಿಂಗಳ ಕಾಲ ಎಕ್ಸ್ಟೆಂಡ್ ಸಿಕ್ಕಿದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಚಿಸಿದ್ದು ಇಲ್ಲ ನನಗೆ ಅಕ್ಟೋಬರ್ 31 ಲಾಸ್ಟ್ ಡೆಡ್ಲೈನ್ ಅಂತ ಒಂದೇನಾದ್ರೂ ಡೆಡ್ಲೈನ್ ಕೊಟ್ಟು ಮತ್ತೆ ಹೈಕಮಾಂಡ್ ಮುಂದೆ ಹೋಗಿದ್ರೆ ಅದು ಸಿದ್ದರಾಮಯ್ಯನವರು ತಾನು ಕುರ್ಚಿಯನ್ನ ಖಾಲಿ ಮಾಡಲೇಬೇಕಾದಂತ ಪರಿಸ್ಥಿತಿ ಕೂಡ ಬರ್ತಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಆಗಬಾರ್ದು. 2022 ತನಕ ನಮ್ಮ ಸರ್ಕಾರ ಇರಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರವೇ ಇರಬೇಕು, ಇಲ್ಲಿ ಯಾವುದೇ ಗೊಂದಲ ಇರಬಾರ್ದು. ನಮಗೆ ಈಗ ಯಾವುದೇ ಮಟ್ಟಿನ ಅಪಾಯ ಇಲ್ಲ. ಆದ್ರೆ ನಮ್ಮಲ್ಲಿ ಗೊಂದಲ ಆದ್ರೆ 2028 ಚುನಾವಣೆ ನಂತರ ನಮಗೆ ಬಹುಮತ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರ ರಚನೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಎನ್ನುವ ದೃಷ್ಟಿಯಲ್ಲಿ ಈಗ ಸರ್ಕಾರ ಸುಭದ್ರ ಸರ್ಕಾರವಾಗಿರುವಂತಹ ಬಂಡೆ ರೀತಿಯಲ್ಲಿ ಸುಭದ್ರವಾಗಿರುವಂತಹ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಒಳ್ಳೆ ಗೆಳೆತನದ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಪಟ್ಟವನ್ನ ಬಿಟ್ಕೊಡೋದು ಅಕ್ಷರ ಸತ್ಯ. ಯಾಕಂದ್ರೆ 2028 ತನಕ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಕೊಟ್ಟಿಲ್ಲ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗೆ ದೊಡ್ಡದಂತ ಮೋಸ ಆದಂಗಾಗುತ್ತೆ. ಜೊತೆಗೆ ನೀವು ಸಿದ್ದರಾಮಯ್ಯನವ್ರನ್ನ ಆಪ್ತರನ್ನ ನೋಡಿದ್ರೆ ಎಂ ಬಿ ಪಾಟೀಲ್ ಅವ್ರನ್ನ ಬಿಟ್ಟು ನಿಮ್ಗೆ ಪರಮೇಶ್ವರ್ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಮಾಸ್ ಆದಂತ ಒಂದು ಕಮ್ಯುನಿಟಿ ಇಲ್ಲ. ಎಚ್ ಸಿ ಮಹದೇವಪ್ಪ ಲಾಸ್ಟ್ ಟೈಮ್ ಸೋತಿದ್ರು, ಕೊರಟಗೆರೆಯಿಂದ ಇವು ಸೋತಿದ್ರು, ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಸೋತಿದ್ರು. ಹಾಗೆ ಎಲ್ಲರೂ ಕೂಡ ಈ ಅಲೆಯಲ್ಲಿ ಗೆದ್ದುಕೊಂಡು ಬಂದಂತ ಅನೇಕ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಅವರಿಗೆ ಪಕ್ಷವನ್ನು ಸಂಘಟನೆ ಮಾಡೋದಾಗ್ಲಿ ತಮ್ಮ ಕ್ಷೇತ್ರವನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ಲಿಕ್ಕಾಗದಂತ ಒಂದು ಸನ್ನಿವೇಶದಲ್ಲಿ ಸಿದ್ದು ಬಣದ ಆಪ್ತರಿದ್ದಾರೆ. ಹಾಗಾಗಿ ಇವರನ್ನ ನಂಬ್ಕೊಂಡು ನಾವು ಮತ್ತೆ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ವೈಟ್ ಕಾಲರ್ ರಾಜಕಾರಣಿ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ನೋಡಿ, ಸಿಎಂ ಆಪ್ತ ಬಣದಲ್ಲಿದ್ದಂತವ್ರು ಎಲ್ಲರೂ ಕೂಡ ವೈಟ್ ಕಾಲರ್ ರಾಜಕಾರಣಿ. ಅವರು ಜನರೊಟ್ಟಿಗೆ ಇದ್ದು ಜನ ಸಂಘಟನೆ ಮಾಡುವಂತ, ಪಕ್ಷ ಸಂಘಟನೆ ಮಾಡುವಂತ
ಕೆಪಾಸಿಟಿ ಅಷ್ಟು ಡಿ ಕೆ ಶಿವಕುಮಾರ್ ಅವರ ಅರ್ಧಕ್ಕೂ ಇಲ್ಲ ಎನ್ನುವುದು ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆ. ಜೊತೆಗೆ ಹೈಕಮಾಂಡ್ಗೆ ಬೇಕಾದಂತ ಸಂಪನ್ಮೂಲ ಇರಬಹುದು, ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೆ ಬೇಕಾದಂತ ಆಪ್ತತೆ ಇರಬಹುದು ಮತ್ತು ಅನೇಕ ವಿಷಯಗಳಲ್ಲಿ ಸೋನಿಯಾ ಗಾಂಧಿ ಅಥವಾ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದಾರೆ. ಹಾಗಾಗಿ ಮುಂದೆ ಕಾಂಗ್ರೆಸ್ ಬರುತ್ತೋ ಬರಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಇಷ್ಟು ಸೀಟನ್ನ ಗೆದ್ಕೊ ಬಂದಂತ ಗೆಲ್ಲಿಸಲಿಕ್ಕೆ ಕಾರಣರಂತ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕೆನ್ನುವುದು ಕೂಡ ಸೋನಿಯಾ ಗಾಂಧಿಯ ಒಂದು ಆರ್ಡರ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ಯಾವುದೇ ಕಾರಣಕ್ಕೂ ಅಂದ್ರೆ ಅವರು ಬಿಟ್ಟು ಹೋಗೋ ತನಕ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಮಾಡಿರೋದು ಸರ್ಕಾರಕ್ಕೆ ಮುಜುಗರವಾಗುತ್ತೆ ಮತ್ತು ಅದು ಮುಖ್ಯಮಂತ್ರಿ ಹುದ್ದೆಗೆ ಮಾಡುವಂತಹ ಅಪಮಾನ ಕೂಡ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ತನಗೆ ಯಾವುದೇ ಕಾರಣಕ್ಕೂ ಮುಜುಗರವಾಗಬಾರದು, ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಮುಜುಗರ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ನಾವೇ ಸರ್ಕಾರವನ್ನು ನಡೆಸ್ತೇವೆ, ನಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಅಂತದೇನು ಕೆಟ್ಟದ್ದು ನಡೆದಿಲ್ಲ ಅಥವಾ ಬಿಕ್ಕಟ್ಟಿಲ್ಲ, ನಾವು ಒಗ್ಗಟ್ಟಾಗಿದ್ದೆ ಅನ್ನುವಂತ ಸಂದೇಶವನ್ನ ಪದೇ ಹೇಳ್ತಾ ಇದ್ರೆ ಇದರಲ್ಲಿ ಒಂದಂತೂ ಅರ್ಥ ಆಗುತ್ತೆ. ನೀವು ಬೇಕಾದ್ರೆ ಏನನ್ನೂ ಗಮನಿಸಿ, ಸಿದ್ದರಾಮಯ್ಯನವರು 2026 ಜನವರಿ ಅಥವಾ ಫೆಬ್ರವರಿ ಒಳಗಡೆ ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಕೊಂಡು ಮುಹೂರ್ತವನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಬಿಟ್ಟುಕೊಟ್ಟು ಮತ್ತೆ ನಾನು ಒಬ್ಬ ಒಳ್ಳೆಯ ರಾಜಕಾರಣಿ, ನಾನು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ, ನಾನು ರಾಜಕೀಯ ಮುತ್ಸದಿ ಹೌದು, ಒಬ್ಬ ರಾಜಕಾರಣಿ ಹೌದು, ಆರ್ಥಿಕ ತಜ್ಞನು ಹೌದು ಮತ್ತು ಒಬ್ಬ ಒಳ್ಳೆಯ ಮನುಷ್ಯತ್ವದ ಹೊಂದಿರುವಂತಹ ಮನುಷ್ಯನೂ ಕೂಡ ಹೌದು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ತನ್ನ ವೃತ್ತಿಪರತೆಯನ್ನ ಮೆರೆದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತಾರೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ನಡೆದು ಬಂದ ಹಾದಿಯ ಆಗಿದೆ. ಅವರು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಜೋತ್ ಬಿದ್ದವರಲ್ಲ, ಜೊತೆಗೆ ತನ್ನ ಆಪ್ತರನ್ನ ಬೆಳೆಸಿದಂತವರು, ತನ್ನ ಬೆಂಬಲಿಗರನ್ನ ಬೆಳೆಸಿದಂತವರು. ಹಾಗಾಗಿ ತನ್ನ ಕೊನೆಯ ರಾಜಕೀಯ ಮುಸ್ಸಂಜೆಯಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಮೋಸ ಮಾಡಿ ತನ್ನ ಅಧಿಕಾರ ಬಿಟ್ಕೊಟ್ಟಿಲ್ಲ ಅಂದ್ರೆ ಅದು ಸಿದ್ದರಾಮಯ್ಯನವರ ಕರಿಯರ್ಗೆ, ರಾಜಕೀಯ ಕರಿಯರ್ಗೆ ದೊಡ್ಡ ಕಪ್ಪು ಚುಕ್ಕಿ ಆಗತ್ತೆ. ಈಗಾಗಲೇ ದೇವೇಗೌಡರಾಗಿರ್ಬೋದು, ಅನೇಕ ಅವರ ರಾಜಕೀಯ ವಿರೋಧಿಗಳು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದವಲ್ಲ, ಅವರು ಸ್ವಾವಲಂಬಿ, ಯಾರನ್ನು ಬೆಳೆಸಿಲ್ಲ, ತನ್ನ ಸ್ವಹಿತಾಸಕ್ತಿಗೋಸ್ಕರ ತನ್ನ ಬೆಳೆದು ಅನೇಕರನ್ನ ತುಳಿದ್ರು ಎನ್ನುವ ದೃಷ್ಟಿಯಲ್ಲಿ ಮಾತನಾಡ್ತಾನೆ ಇದ್ರು. ಆದ್ರೆ ಅದರೆಲ್ಲಿಂದ ಹೊರಗೆ ಬರಲಿಕ್ಕೆ ಸಿದ್ದರಾಮಯ್ಯನವರು ಕೂಡ ಒಳ್ಳೆಯ ಪ್ಲಾನ್ಗಾಗಿ, ಒಳ್ಳೆಯ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದಾರೆ. ಏನಾದ್ರೂ ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ನವೆಂಬರ್ ನಂತರ ಅಂದ್ರೆ ಜನವರಿ ವೇಳೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟುಕೊಂಡು ಕೇವಲ ನಾನು MLA ಆಗಿ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ಅವರ ಒಂದು ಕ್ಷೇತ್ರ ಇದೆಯಲ್ಲ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿಕೊಂಡು ಕೇವಲ MLA ಆಗಿದ್ಕೊಂಡು ತಾನು ನಮ್ಮ ಊರಲ್ಲಿ ರೆಸ್ಟ್ ಮಾಡಬೇಕು ಅನ್ನೋದರಲ್ಲಿ ಈಗಾಗಲೇ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ. ಅದು ಕೂಡ ಜನವರಿ ವೇಳೆಗೆ ಗೃಹ ಪ್ರವೇಶವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ರಾಜಕೀಯದಲ್ಲಿ ಏನೇ ಆಗ್ಲಿ, ಏನೇ ಸುದ್ದಿ ಬರಲಿ, ಏನೇ ಗಾಳಿ ಸುದ್ದಿ ಹರಿದಾಡಿದ್ರು ಕೂಡ ಸಿದ್ದರಾಮಯ್ಯನವರು ಜನವರಿಯ ಒಳಗಾಗಬಹುದು, ಜನವರಿಯ ತನಕ ತನ್ನ ಮುಖ್ಯಮಂತ್ರಿ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ನಮಗೆ ಸಿಕ್ಕಂತ ಸ್ಪಷ್ಟ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.